ಚಾಮುಂಡೇಶ್ವರಿ, ಪ್ರತಿ ಕ್ಷಣವೂ ನಿನ್ನ ಅವಲಂಬಿಸಿಕೊಂಡು ಬದುಕ್ತಿರೋ ಜೀವ ಮಾಡಿತು. ಎಷ್ಟೇ ಕಷ್ಟ ಕಾರ್ಪಣ್ಯಗಳು ಬಂದು ಅವೆಲ್ಲವನ್ನು ಮೆಟ್ಟಿ ನಿಂತು ನಿನ್ನ ಧ್ಯಾನದಲ್ಲಿ ಪ್ರತಿರೂಪದಲ್ಲಿ ನಿನ್ನನ್ನು ಅಡಚಣೆಗಳು ಬರಲು ನನ್ನ ಪ್ರೀತಿಯ ದೈವವೀರರಾದ ನನ್ನ ಗಂಡನಿಗೆ ಯಾವುದೇ ರೀತಿ ಕುಂದು ಕೊಡುವಂತೆ ಅವರಿಗೆ ಆಶೀರ್ವಾದ ಮಾಡಿ ಒಳ್ಳೆ ಬುದ್ಧಿ, ಆರೋಗ್ಯ, ಐಶ್ವರ್ಯ ಕೊಡುವಂತೆ ಮಾಡಿ ಕಾಪಾಡುತ್ತಾರೆ. ಕಾಪಾಡು. ಮಂಗಳ, ಈ ಮಂಗಳ ಗೌರಿ ಪೂಜೆ ಮುಗಿಯಿತೆ? ಮುಗಿಯಿತು ಬನ್ನಿ ಸ್ವಾಮಿ. ಈಗ ತಾನೇ ಮಂಗಳ ಪೂಜೆಯನ್ನು ಮುಗಿಸಿದೆ. ಅಂದ ಹಾಗೆ ಈ ಪ್ರಸಾದವನ್ನು ಸ್ವೀಕರಿಸಿ ನನಗೆ ಆಶೀರ್ವಾದ ಮಾಡಿ. ನಾನು ನಿಮ್ಮ ದಾರಿಯನ್ನೇ ಕಾಯ್ತಾ ಇದ್ದೆ. ಅಮ್ಮ ಗಿರಿಜಾ ಮಾತೆ, ನಿನ್ನಿಂದಲೇ ಗಿರಿಜವಲ್ಲಭನೆಂದು ಕರೆಸಿಕೊಂಡ ಹರಣ ಸತಿ, ನಿನಗೆ ನನ್ನ ನಮಸ್ಕಾರಗಳು. ಮಾಮರದ ಕೋಗಿಲೆಯು ಕೂಡ ನಿನ್ನನ್ನು ಅಮ್ಮ ಎಂದು ಕೂಗಿ ಆನಂದಿಸುವಂತೆ ನಾವಿಂದು ನಿನ್ನನ್ನು ಪೂಜಿಸಿ ಭಾಗ್ಯವಂತರಾದೆವು ತಾಯಿ. ಭೂ ಮಾತೆಯೇ ಅನ್ನ ಕೊಡುವ ಮಾತೆ ಎಂದು ಹಗಲಿರುಳು ಮಳೆ ಚಳೆ ಬಿಸಿಲೆನ್ನದೆ ದುಡಿಯುತ್ತಿದ್ದೇವೆ. ಕುರಿಗಳನ್ನು ಸಾಕಿಕೊಂಡು ಭೀಮ ಅರ್ಜುನರಂತೆ ತಮ್ಮಂದಿರನ್ನು ಬೆಳೆಸುತ್ತಿದ್ದೇನೆ. ಈ ಎಲ್ಲದಕ್ಕೂ ಸದಾ ನಿನ್ನ ಆಶೀರ್ವಾದ ಇರಲಿ ತಾಯಿ. ಸ್ವಾಮಿ, ನೀವಾಡಿದ ಮಾತಿನಲ್ಲಿ ಏನೋ ಸ್ವಲ್ಪ ಕಠೋರತೆ ಕಾಣ್ತಾ ಇದೆಯಲ್ಲ? ಹೌದು ಮಂಗಳ, ಹೌದು. ಕಠೋರತೆ ಎಂಬುದೊಂದು ಈ ಕಠಿಣ ಕಾಲದಲ್ಲಿ ಅಗ್ನಿ ಪರೀಕ್ಷೆಯ ಕಟ್ಟು ಇದ್ದಂತೆ. ಆ ಪರೀಕ್ಷೆಯಲ್ಲಿ ನಮ್ಮನ್ನು ಗೆಲ್ಲಿಸಿ ಪಾಸು ಮಾಡಮ್ಮ ಎಂದುಕೊಂಡೆ. ಅಂದರೆ ನೀವು ಹೇಳುತ್ತಿರುವ ಇದರ ಮಾತಿನ ಅರ್ಥವಾದರೂ ಏನು ಸ್ವಾಮಿ? ಇದರರ್ಥ ನೀ ತಿಳಿಯ ಬಯಸಿದರೆ ವ್ಯರ್ಥ ಮಂಗಳ. ನನ್ನ ಮಾತು ಹಲ್ಲಗಳೆಯುವುದಿಲ್ಲವೆಂದು ನನಗೆ ಭಾಷೆ ಕೊಡುತ್ತೀಯಾ? ಇದೇನು ಸ್ವಾಮಿ ಹೀಗೆ ಹೇಳ್ತೀರಾ? ಸತಿಯಾದವಳು ಪತಿಯವರ ಆದರ್ಶವಾದಿಯರು. ತನ್ನ ವಚನವನ್ನು ಈಡೇರಿಸುವುದು ಸತಿಯಾದವಳ ಧರ್ಮ. ಹೀಗಿರ್ಬೇಕಾದ್ರೆ ಗಂಡನ ಧರ್ಮವನ್ನು ಈಡೇರಿಸುವುದು ಸತಿಯಾದವಳ ಕರ್ತವ್ಯವಲ್ಲವೇ? ನೋಡಿ, ನಿಮ್ಮ ಪಾದ ಸಾಕ್ಷಿಯಾಗಿ ಹೇಳ್ತಾ ಇದ್ದೀನಿ. ತಾನು ಖಂಡಿತವಾಗ್ಲೂ ನೀವು ಹೇಳಿದ ಮಾತನ್ನು ಖಂಡಿತವಾಗ್ಲೂ ಪೂರೈಸ್ತೇನೆ. ಹೆದ್ದೇಳು ಮಂಗಳ, ಈ ನಿನ್ನ ಮಾತಿನಿಂದ ನನ್ನ ಅಜ್ಞಾನದ ಕಣ್ಣನ್ನೇ ತೆರೆಸಿಬಿಟ್ಟೆ. ಹೃದಯದ ಬಡಿತವನ್ನೇ ಬದಲಿಸಿಬಿಟ್ಟೆ. ನನ್ನ ನಿತ್ಯ ನಿಟ್ಟುಸಿರಿನಲ್ಲಿ ಸುಟ್ಟು ಧೂಮ್ರ ಕಣವಾಗಿ ಹೊರ ಹೋಗುವ ನನ್ನ ಉಸಿರಿನ ಪ್ರತಿಯೊಂದು ಕಣಕಣಗಳಲ್ಲಿ ರಾಮಬಾಣಗಳು ಆಗಿ ಪ್ರಜ್ವಲಿಸಿ ಉಜ್ವಲ ಭವಿಷ್ಯದ ಈ ಮನೆ ರಾಮರಾಜ್ಯದ ಗೂಡಾಯಿತು. ನನ್ನ ತಮ್ಮ ಬೀರ. ಇದೇನು ಸ್ವಾಮಿ, ಬೀರ ಎಂದು ಹಾಗೆ ಸುಮ್ಮನಾಗ್ಬಿಟ್ರಲ್ಲ, ಅದೇನೆಂಬುದನ್ನು ಸ್ವಲ್ಪ ವಿವರಿಸಿ ಆದ್ರೂ ಹೇಳಿ. ಅವರ ತಾಯಿ ನನ್ನ ತಾಯಿ ಅಕ್ಕ ತಂಗಿಯರು. ಗಂಡನಿಲ್ಲದೆ ನನ್ನ ಚಿಕ್ಕಮ್ಮ ತಾನು ರೋಗದಿಂದ ಸಾಯುವ ಮುನ್ನ ಈ ಬೀರನೆಂಬ ಕೂಸನ್ನು ನನ್ನ ಕೈಗೆ ಒಪ್ಪಿಸಿ ಸತ್ತು ಹೋದಳು. ಆ ಚಿಕ್ಕ ಕೂಸನ್ನೇ ಶಕ್ತಿವಂತ ತಮ್ಮನಾಗಿ ಬೆಳೆಸುತ್ತಿದ್ದೇನೆ. ಅವನೆಂದರೆ ನನಗೆ ಪಂಚಪ್ರಾಣ. ಆತನು ಕೂಡ ನನ್ನನ್ನು ದೇವರ ಸಮಾನನಾಗಿ ನೋಡುತ್ತಾನೆ. ಆದ ಕಾರಣ ಅವನ ತಾಯಿ ನನ್ನ ತಾಯಿ ಬೇರೆ ಬೇರೆ ತಾಯಿಯ ಮಕ್ಕಳೆಂದು ಅವನಿಗೆ ಗೊತ್ತಾಗಬಾರದು. ನೀನು ಕೂಡ ಆತನನ್ನು ನಿನ್ನ ಸ್ವಂತ ಮಗನಂತೆ ನೋಡಿಕೊಳ್ಳಬೇಕು. ಅನಾಥ ಮಗನೆಂದು ಭಾವಿಸಬೇಡ. ಇದೇ ನನ್ನ ಆಸೆ. ಇದೆಂತ ಮಾತು ಸ್ವಾಮಿ? ವೀರ ನಿಜ ಹೇಳಿಬಿಟ್ಟು
ಮಗಳ ಇನ್ನೊಂದ ಸಿಹಿಮುತ್ತು ಸಿಹಿಮುತ್ತಿನ ಅತ್ತಿಗೆ ಬಾ ಸೋದರ ಕುರಿಯತ್ತಿಯಿಂದ ಈಗ ತಾನೇ ಬಂದೇನಪ್ಪ. ಹೌದಣ್ಣ, ಕಟ್ಟಿಯ ಕಸ ಹೊಡೆದು ಬಾಲ ಮರಳಿಗೆ ಹಾಲುಣಿಸಿ ಅವಳಿ ತಪ್ಪಲಾಗಿ ಬರೋದಲ್ಲಿ ಇವತ್ತಾಯಿತು. ಬಾ ಮಗ, ಹೇಳಿದನೆ ಮಾಡ್ತಿಬಿಟ್ಟೆ. ಬೇಗ ಕೈಕಾಲು ಮುಖ ತೊಳ್ಕೊಂಡು ಊಟ ಮಾಡುವೆ ಅಂತ. ಈ ಬೀರನಿಗೆ ಚಾವೆಲ್ಲಮ್ಮ, ನನ್ನ ಎತ್ತ ತಂದ ತಾಯಿ ಅಂತಿರುವ ನಿಮ್ಮ ಕೈ ತುತ್ತಿನಿಂದ ಈ ಕೆಚ್ಚದೆ ಬೆಳೆಸಿಕೊಂಡಿರುವ ಈ ಬೀರ ಈಗಾಗಲೇ ಒಂದು ತೆಂಬಿಗೆ ಹಾಲು, ಒಂದು ಬೋಗುಣಿ ಜೋಡಿಸಿಕೊಂಡೇ ಬಂದಿದ್ದಾನೆ. ಅತ್ತಿಗೆ, ನಾನಂದ್ರೆ ತಮಗೆ ಇಷ್ಟ ಅಲ್ಲವೇ? ಯಾಕೆ ಸೋದರ ಇವತ್ತು ಹೀಗೆ ಕಿತ್ತುಳುತ್ತಿರುವೆ? ನೀನಂದರೆ ನಮಗೆ ಪಂಚಪ್ರಾಣ ಕಣೋ. ಮೊದಲವನ್ನು ತಮ್ಮ ಧರ್ಮದ ನುಡಿಯಿಂದ ಕೇಳಿಸಿಕೊಂಡಿದ್ದೇನೆ ಅಣ್ಣ. ಹೌದು ಹೌದು. ಯಾಕಣ್ಣ ತೊದಲುತ್ತೀವಿ? ಈಗ ತಾನೇ ಹೇಳಿದಲ್ಲ ನೀನಂದ್ರೆ ನನಗೆ ಪಂಚಪ್ರಾಣ ಅಂತ. ಅಣ್ಣ ತೆಗೆದುಕೋಪ.
10 ಕುರಿ ಮಾರಿದ 10,000ದಂತೆ 1,00,000 ರೂಪಾಯಿ. ಎಂತಹ ಸಾಧನೆ ಸೋದರ ಈ ನಿನ್ನದು. ಈ ನಿನ್ನ ದುಡಿಮೆಯನ್ನು ನಾನೆಷ್ಟು ಹೊಗಳಿ ಬಣ್ಣಿಸಿದರೂ ಅದು ಹೇಳತೀರದು. ಈ ನಮ್ಮ ಸಂಸಾರ ನಡೆಯುವುದೇ ಈ ನಿನ್ನ ಕುರಿಮರಿಯಿಂದ. ನಾನೆಷ್ಟು ಉತ್ತಿ ಬಿತ್ತಿ ಬೆಳೆದರೂ 2 ವರ್ಷದಿಂದ ಅತಿವೃಷ್ಟಿ ಮಳೆಯಿಂದಾಗಿ ಬೆಳೆ ನಾಶವಾಗಿ ಈ ನೇಗಿಲ ಯೋಗಿ ನೀವೇ ದುಡಿದು ತಂದು ತನ್ನು ತಿಂದು ತೇಗುವ ಭೂಮಿಯಾಗುತ್ತದೆ. ಈ ವರ್ಷವಂತೂ ಮಳೆ ಇಲ್ಲದೆ ಬೆಳೆಯೂ ಇಲ್ಲ. ಅಣ್ಣ, ನಾನಿರುವಾಗ ನಿನ್ನ ಕಣ್ಣಲ್ಲಿ ನೀರೇ ಕಣ್ಣ. ನೇಗಿಲ ಯೋಗಿಯಾದ ನೀನು ಎಂದು ಭೋಗಿಯಲ್ಲ. ನೇಗಿಲ ಯೋಗಿ ಉತ್ತಿ ಬಿತ್ತಿ ಬೆಳೆದಿದ್ದರೆ ಈ ಜಗಕ್ಕೆ ಉಳಿಗಾಲವಿಲ್ಲ. ನಿತ್ಯ ಅದು ನಿನ್ನ ಕಾಯಕವಣ್ಣ. ಎಂತಹ ವಿಚಾರ ಶಕ್ತಿ ಅಡಗಿದೆ ಸೋದರ ನಿನ್ನಲ್ಲಿ. ನಿನಗೆ ಕಾಯಕದ ಅರ್ಥವೂ ಗೊತ್ತೇ. ನಿನ್ನ ತಮ್ಮನಾಗಿ ಜನಿಸಿ ಬಂದವನಿಗೆ ಇಷ್ಟು ತಿಳಿದಲ್ಲವೇ ಅಣ್ಣ? ಅಣ್ಣ, ಕೇಳಿ ಯೋಗಿ ಅರ್ಥವನ್ನು. ಹಂದೈ ನಾನಾತರಿಗೆ ತಂದೆಯಾಗಿ, ಮೂಗರಿಗೆ ಮೇಘನಾದವಾಗಿ ಕಲೆ ಸಂಗೀತ ಗಾಯನ ಕಲಿಸಿಕೊಟ್ಟ ಆ ಗದುಗಿನ ಪುಟ್ಟ ರಾಜರು ಗಾನಯೋಗಿಗಳು. ಲಕ್ಷ ಮಕ್ಕಳಿಗೆ ವಿದ್ಯಾದಾನ ಮಾಡಿ ಅನೇಕ ಶಿಕ್ಷಣ ಸಂಸ್ಥೆಯನ್ನು ಕಟ್ಟಿ ತ್ರಿವಿಧ ದಾಸೋಯಾದ ಸಿದ್ಧಗಂಗಾ ಶ್ರೀಗಳು ಶಿವಯೋಗಿಗಳು. ಹಳ್ಳಿಗೆ ಸಂಚಾರ ಮಾಡುತ್ತಾ ಕೋಟಿ ಜಪ ಯಜ್ಞ ಮಾಡಿ ಭಕ್ತರಿಗೆ ದೀಕ್ಷೆ ಕೊಟ್ಟು ಈ ಮಾಂಸಮಯ ಶರೀರವನ್ನು ಮಂತ್ರಮಯ ಶರೀರನಾಗಿ ಮಾಡಿದ ಆ ನನ್ನ ಗುರು ಶುದ್ಧಾನಂದರು ಸಂಚಾರಿ ಯೋಗಿ. ಹುಟ್ಟಿದ ದಿನದಿಂದಲೇ ಕಾಂಚನವನ್ನು ಕಾಲಿಂದ ಸರಿಸಿ ಭಾಷೆಗಳನ್ನೆಲ್ಲ ತ್ಯಜಿಸಿ ಜೇಬಿಲ್ಲದ ಸೆರಟನ್ನು ಧರಿಸಿ ಸರ್ವ ಜನಾಂಗಕ್ಕೆ ಬಿಡುವುದಕ್ಕೆ ಪ್ರವಚನ ಮಾಡಿ ಅವರು ಸಾಯುವ ಮುನ್ನ ತಾವು ಬರೆದಿಟ್ಟ ಲೇಖನಿಯಲ್ಲಿ ಈ ಜೀವ ಹೋದ ಮೇಲೆ ಇದರಲ್ಲೇನಿದೆ? ಸತ್ಯವೂ ಇಲ್ಲ, ಅಸತ್ಯವೂ ಇಲ್ಲ, ಸಹಜವೂ ಇಲ್ಲ, ಅಸಹಜವೂ ಇಲ್ಲ, ನಾನು ಇಲ್ಲ, ನೀನು ಇಲ್ಲ, ಇಲ್ಲ ಎಂಬುದೇ ತಾನಿಲ್ಲ ಎಂದು ಬರೆದಿಟ್ಟು ಶಿವದೀನರಾದರಲ್ಲ ಆ ವಿಜಯಪುರದ ಸಿದ್ದೇಶ್ವರ ಶ್ರೀಗಳು ಅವರು ಜ್ಞಾನಯೋಗಿಗಳು. ಎಂತಹ ಮಾತುಗಳು ಸೋದರ ನಿನ್ನವು. ಇನ್ನು ಕೇಳಣ್ಣ, ಸೃಷ್ಟಿಕರ್ತ ನಿರ್ಮಿಸಿದ ಈ ಜಗದಲ್ಲಿ ಚಳಿ ಮಳಿ ಬೇಸಿಗೆ ಏನದೆ ಉತ್ತಿ ಬಿತ್ತಿ ಬೆಳೆದು ಈ ಜಗಕ್ಕೆ ಅನ್ನ ಹಾಕುವ ನೀನು ನೇಗಿಲ ಯೋಗಿ. ಸೋದರ, ನಿನ್ನ ಒಂದೊಂದು ಮಾತುಗಳನ್ನು ಕೇಳಿ ಈ ಜಗವನ್ನೇ ಮರೆತು ಬಿಟ್ಟೆ. ಅಣ್ಣ, ಇದೆಲ್ಲ ಏನಣ್ಣ ಸಂತೋಷದ ಸಂಭ್ರಮ. ಬಾರಪ್ಪ, ತೊಳಪ್ಪ. ನಿನ್ನ ಅಭ್ಯಾಸವು ಕಲಿಯೋಕೆ ಹೋಗಿದ್ದಲ್ಲ, ಅಂದಾಗೆ ಹೇಗಾಯ್ತು? ನಿನ್ನ ಅಭ್ಯಾಸಗಳೆಲ್ಲ ಚೆನ್ನಾಗಿದೆ ತಾನೆ? ಡಿಗ್ರಿ ಅಭ್ಯಾಸ ಹತ್ತಿಗೆ ಚೆನ್ನಾಗಿ ನಡ್ತಿದೆ. ಆದರೆ ಹಣಕ್ಕಾಗಿ ಅಣ್ಣನ ಕಡೆಗೆ ಬಂದೆ. ಅಣ್ಣ, ಈಗ ತಾನೇ ಮರಿ ಮಾರಿದ ಹಣವಿದೆಯಲ್ಲ, ತಮ್ಮನಿಗೆ ಕೊಟ್ಟು ಬಿಡು. ಎಷ್ಟು ಬೇಕಾಗಿದೆ ಸೋದರ? ಅಣ್ಣ, 25,000 ಕೊಟ್ಟು ಬಿಡೋಣ ಸಾಕು. ತೆಗೆದುಕೋ ಸೋದರ, ಹಣವೆಂದ ಮೇಲೆ ಹಿಡಿತವಿರಲಿ. ಸರಿ ಅಣ್ಣ, ಹಾಗೆ ಆಗಲಿ. ಸ್ವಾಮಿ ನೋಡಿ, ಈ ನಮ್ಮ ಸಂಸಾರ ಎಷ್ಟು ಸಂತೋಷವಾಗಿದೆ. ಈ ನಮ್ಮ ಸಂಸಾರ ಆನಂದ ಸಾಗರವಾಗಿರ್ಬೇಕನ್ನೋದೇ ನಮ್ಮ ಆಸೆ. ಈ ನನ್ನ ಸೋದರರೇ ನನಗೆ ಸರ್ವಾಸ್ತಿ. ಬನ್ನಿರಪ್ಪ, ಈ ಆನಂದ ಸಾಗರದಲ್ಲಿ ಎಲ್ಲರೂ ಕೂಡಿ ಹಾಡೋಣ. Thank you.
ನೀವು ಹೇಳ್ದಂಗೆ ಹಾಡು ಸುಪ್ರಸಿದ್ಧ ಆಯ್ತು. ಇನ್ನೇನು ಒಳಗೆಲ್ಲರೂ ಹೋಗಿ ಊಟ ಮಾಡೋಣ ಬನ್ನಿ.